ನಗರದ ಐತಿಹಾಸಿಕ ಕೋಟೆಯಲ್ಲಿರುವ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಸ್ಥಾನದಲ್ಲಿ ವಾರ್ಷಿಕ ಆರತಿ ಮಹೋತ್ಸವವು ಮಂಗಳವಾರ ಭಕ್ತಿ ಭಾವದಿಂದ ನೆರವೇರಿತು. ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಹಾಗೂ ಆರತಿ ಕಾರ್ಯಕ್ರಮಗಳು ನಡೆದವು. ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಭಕ್ತರು ದೇವಿಯ ದರ್ಶನ ಪಡೆದು ಪೂಜೆಯಲ್ಲಿ ಭಾಗವಹಿಸಿದರು. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದ ಪೂಜಾ ಕೈಂಕರ್ಯಗಳು ದಿನವಿಡೀ ಮುಂದುವರೆದವು. ಹೂವುಗಳು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದ ದೇವಸ್ಥಾನದಲ್ಲಿ ಧಾರ್ಮಿಕ ವಾತಾವರಣ ಮನೆ ಮಾಡಿತ್ತು. ಭಕ್ತರು ಶ್ರೀ ಮಾರಮ್ಮ ದೇವಿಗೆ ವಿಶೇಷ ಹರಕೆಗಳನ್ನು ಸಲ್ಲಿಸಿ ಆಶೀರ್ವಾದ ಪಡೆದರು. ಆರತಿ ಮಹೋತ್ಸವದ ಅಂಗವಾಗಿ ಯಜಮಾನ್ ಚಂದ್ರಶೇಖರ್, ರವಿ, ಕೈವಾಡಸ್ಥರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಿರ್ವಹಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ಸುಚಿತ್ರಾ, ಶ್ರೀ ಟಿವಿ ನಿರೂಪಕಿ. ಇವತ್ತು ನಮ್ಮ ಶಿರಾನಗರದಲ್ಲಿ ನಡೆತಿರ್ತಕ್ಕಂಥ ಕೋಟೆ ಮಾರಮ್ಮನ ಜಾತ್ರಾ ಮಹೋತ್ಸವದಲ್ಲಿ ನಾವು ಇದ್ದೀವಿ. ಆ್ಯಂಡ್ ನಾನು ಈಗ ಆರತಿ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾವು ಹಿಂಗೆ ಮೀಟ್ ಆಗಿದ್ದೀವಿ, ಆರತಿ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತದೆ. ಇನ್ನು ಯಾರ್ಯಾರೆಲ್ಲ ದೇವಸ್ಥಾನಕ್ಕೆ ಬಂದಿಲ್ಲ, ಬೇಗ ಬನ್ನಿ. ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಭಕ್ತರ ಸಮ್ಮುಖದಲ್ಲಿ ಮಹೋತ್ಸವವು ವಿಜೃಂಭಣೆಯಿಂದ ನಡೆದಿದ್ದು, ಶ್ರೀ ಮಾರಮ್ಮ ದೇವಿಯ ಕೃಪೆಗೆ ಭಕ್ತರು ಪಾತ್ರರಾದರು. ಇವತ್ತು ನಮ್ಮ ಶಿರಾನಗರದಲ್ಲಿ ಗ್ರಾಮ ದೇವತೆ ಕೋಟೆ ಮಾರಮ್ಮ ಇವತ್ತು ಪ್ರತಿ ವರ್ಷದಂತೆಯೂ ಸಹ ಈ ವರ್ಷವೂ ಸಹ ಜಾತ್ರೆ ಮಹೋತ್ಸವ ನಡೀತಾ ಐತೆ. ಇವತ್ತು ನಾವು ಶಿರಾ ತಾಲೂಕಿನ ಜನತೆ ಇವತ್ತು ಕಷ್ಟಕಾಲದಲ್ಲಿದ್ದೀವಿ. ಆ ತಾಯಿ ಮಾರಮ್ಮ ದೇವರು ಸಮಸ್ತ ಜನತೆಗೆ, ಆ ನಾಡ ದೇವತೆ ದೇವರು ಒಳ್ಳೇದು ಮಾಡಲಿ ಆ ತಾಯಿ ಅಂತೆಲ್ಲಾದರೂ ಪ್ರಾರ್ಥನೆ ಮಾಡ್ಕೊಂತ ಇವತ್ತು ಏನು ರೈತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ಮಳೆ ಬೆಳೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ, ಇವತ್ತು ನಮ್ಮ ನಾಡಿನ ಸಮಸ್ತ ಜನತೆಗೆ ಒಳ್ಳೇದಾಗಲಿ ಅಂತೆಲ್ಲಾದರೂ ನಾನಾದರೂ ಈ ಕೋಟೆ ಮಾರಮ್ಮ ತಾಯಿನ ಪ್ರಾರ್ಥನೆ ಮಾಡ್ಕೊಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರನ್ನ ನಾನು ಬೇಡ್ಕೊಳ್ತೇನೆ. ಗ್ರಾಮ ದೇವತೆ ಮಾರಮ್ಮ ತಾಯಿ ಕೋಟೆ ಮಾರಮ್ಮ ಪ್ರತಿ ವರ್ಷದಂತೆ ಆರತಿ ನಡೀತಾ ಇರೋ ಸ್ವಾಮಿ. ಜನ ಭಕ್ತಾದಿಗಳು ಪ್ರತಿ ವರ್ಷ ಬರ್ತಾ ಇರ್ತಾರೆ ಸ್ವಾಮಿ. 5 ವರ್ಷಕ್ಕೊಂದು ಸರಿ ವಿಶೇಷ ಜಾತ್ರೆ ಆಗುತ್ತದೆ. ಪ್ರತಿ ಬೆಳಗ್ಗೆ 6:30 ಸಾಯಂಕಾಲ 7 ಗಂಟೆ ತನಕ ಆರತಿಯಲ್ಲಿ ಮಾಮೂಲಿ ಇದ್ದೇ ಇರುತ್ತೆ. 15 ನಿಮಿಷ ಬರುತ್ತೆ ನಮಿಕಾಣ ಹುಡುಗರಲ್ಲಿ. ಪ್ರತಿಜ್ಞಾನ ಬಂದಾಗ ಬೆಳೀತಾ ಜನ ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜನರಿಗೆ ಅನುಕೂಲ ಆಗಿದೆ ಗುರುವೇ. ಪ್ರತಿ ವರ್ಷದಂತೆ ಮಾಮೂಲಿ ಆರತಿ ಆಗ್ತಾಯಿದೆ ಸ್ವಾಮಿ. ಇದು ಸುಮಾರು 4,000 ವರ್ಷಗಳ ಹಿಂದೆ ಒಂದು ಬೇವಿನ ಮರ ಇತ್ತಿಲ್ಲಿ. ಒಂದು ಬೇವಿನ ಮರದ ಹುಣಸೆ ಮರ ಇತ್ತು. ಆ ಹುಣಸೆ ಮರದ ಕೆಳಗೆ ಒಂದು ಮಾರಮ್ಮ ದೇವಿ ಪ್ರತಿಷ್ಠಾಪನೆ ಆಗಿತ್ತು. ಆದರೆ ಇವತ್ತು ಗ್ರಾಮ ದೇವತೆ, ಗ್ರಾಮಕ್ಕೆಲ್ಲ ಶಿರಾನಗರಕ್ಕೆ ಒಂದು ಗ್ರಾಮ ದೇವತೆ ಅಂತ ಹೇಳಿದ್ರೆ ಆ ಗ್ರಾಮದವರು ಎಲ್ಲ ಆರತಿ ಮಾಡಬೇಕು. ದೊಡ್ಡ ಮಾರಿ ಅಂತ ಮಾಡಿದ್ರೆ 5 ವರ್ಷಕ್ಕೊಂದ್ಸರಿ ಮಾಡ್ತೀವಿ.